ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಸಾಧಕಿಯರಿಗೂ ಹಾಗೂ ವೇದಿಕೆ ಮುಂದೆ ಇರ್ತಕ್ಕಂಥ ಎಲ್ಲ ಸಾಧಕ ಸಾಧಕಿಯರಿಗೂ ಹಿಂದೆ ಕುಳಿತಿರತಕ್ಕಂಥ ನನ್ನ ಪ್ರೀತಿಯ ಮುದ್ದಿನ ಮಕ್ಕಳು ತಮ್ಮೆಲ್ಲರಿಗೂ ಮಂಜಮ್ಮ ವೃತ್ತಿಯ ಅನಂತ ಅನಂತ ನಮಸ್ಕಾರಗಳು. ಇವತ್ತು ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ನಿರೋಧಕ ಒಕ್ಕೂಟ ವಿಜಯನಗರ ವತಿಯಿಂದ ಸಮತೆಯೆಡೆಗೆ ನಮ್ಮ ನಡಿಗೆ, ಸಹಬಾಳ್ವೆ ಸಮಾನ ಗೌರವ, ಕೂಡಿ ಕಟ್ಟುವ ನ್ಯಾಯದ ಜಗವ ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ಹಾಡುತ್ತಾ, ಕುಣಿಯುತ್ತಾ, ನಲಿಯುತ್ತಾ, ಚಪ್ಪಾಳೆ ಹಾಕುತ್ತಾ ಸಂತೋಷದಿಂದ ಈ ಹಬ್ಬವನ್ನ ನಾವು ಆಚರಣೆ ಮಾಡಿದ್ದೀವಿ. ಇದು ಮಹಿಳಾ ದಿನಾಚರಣೆ ಅಲ್ಲ, ಇದು ಮಹಿಳಾ ಹಬ್ಬ. ಇದು ದೊಡ್ಡ ಹಬ್ಬ. ಯುಗಾದಿ ಎಷ್ಟು ಮುಖ್ಯನೋ, ಶ್ರಾವಣ ಮಾಸ ಎಷ್ಟು ಮುಖ್ಯನೋ, ನಮ್ಮ ಹುಟ್ಟು ಹಬ್ಬ ಎಷ್ಟು ಮುಖ್ಯನೋ, ಈ ಮಹಿಳಾ ದಿನಾಚರಣೆ ಅಷ್ಟೇ ಒಂದು ದೊಡ್ಡ ನಮ್ಮ ಜಗತ್ತಿನ ಹಬ್ಬ ಅಂತ ಹೇಳ್ಕೊಳ್ಳಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅದೇ ರೀತಿಯಾಗಿ ಹೋದ ವರ್ಷ ನಡೆದಂತ ಉಡುಪಿಯಲ್ಲಿ ಮಹಿಳಾ ದಿನದ ನೆನಪಿನ ಹೊತ್ತಿಗೆ ಸಮತೆಯ ಸಿರಿ ಪುಸ್ತಕವನ್ನ ನನ್ನ ಕಡೆಯಿಂದ ಬಿಡುಗಡೆ ಮಾಡಿದರೆ, ನಾನು ಇಲ್ಲೇ ಪುಸ್ತಕವನ್ನ ಬಿಡುಗಡೆ ಮಾಡಲಿ, ನಾನು ದುಡ್ಡು ಕೊಟ್ಟು ತಗೊಳ್ಳುವುದರ ಮೂಲಕ ಪುಸ್ತಕವನ್ನ ಬಿಡುಗಡೆ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟವರು ಉಡುಪಿ ಜಿಲ್ಲೆಯವರು ಈ ದುಡ್ಡನ್ನ ತಗೋಬೇಕಂತ ಹೇಳ್ತೀನಿ. ನಾನು ಯಾಕೆ ದುಡ್ಡು ಕೊಟ್ಟು ಪುಸ್ತಕ ತಗೊಂಡೆ ಅಂದ್ರೆ, ನೀವೆಲ್ಲರೂ ದುಡ್ಡು ಕೊಟ್ಟು ಪುಸ್ತಕ ತಗೋಬೇಕಾಗುತ್ತೆ. ನೀವೆಲ್ಲರೂ ದುಡ್ಡು ಕೊಟ್ಟು ಪುಸ್ತಕ ತಗೋಬೇಕು. ಈಗಿನ ಮಕ್ಕಳು ಹೇಳಿದ ಕೆಲಸವನ್ನ ಮಾಡಲ್ಲ, ಹೇಳ್ಕೊಟ್ರೆ ಮಾಡಲ್ಲ. ನೀವು ನಾವು ಅಪ್ಪ ಅಮ್ಮ ಹೇಳಿದ್ದನ್ನ ಕೇಳಿ ಮಾಡಿದೀವಿ, ಹೇಳಿದ್ದನ್ನ ಕೇಳಿ ಮಾಡಿ ದೊಡ್ಡವರಾಗಿದ್ದೀವಿ. ಈಗಿನ ಮಕ್ಕಳು ಹಂಗಲ್ಲ, ನಾವು ಏನು ಮಾಡ್ತೀವೋ ಅದನ್ನ ನೋಡಿ ಅವರು ಮಾಡುತ್ತಾರೆ. ಅದಕ್ಕೆ ಈಗಿನ ಮಕ್ಕಳಿಗೆ ನಾವು ಮಾಡಿ ತೋರಿಸಬೇಕು. ಈಗಿನ ಮಕ್ಕಳಿಗೆ ನಾವು ಮಾಡಿ ತೋರಿಸಿದ್ರೆ ಅವರು ಅದನ್ನ ಮಾಡ್ತಾರೆ. ಅದಕ್ಕೋಸ್ಕರ ದುಡ್ಡು ಕೊಡುವುದರ ಮುಖಾಂತರ ನಾನು ಆ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದೀನಿ. ದಯವಿಟ್ಟು ಪುಸ್ತಕಗಳನ್ನ ಕೊಂಡುಕೊಂಡು ಹೋದ್ರಿ. ಪತ್ರಿಕೆಯನ್ನಾಗ್ಲಿ ಪುಸ್ತಕಗಳನ್ನಾಗ್ಲಿ ಕದ್ದು ಮುಚ್ಚಿ ನೋಡಬೇಡ್ರಿ. ಪಕ್ಕದವ್ರ ಕೈಯಿಂದ ಇಸ್ಕೊಂಡು ಕಣ್ಣಾಡಿಸ್ಬೇಡ್ರಿ. ಒಂದ್ ನಿಮಿಷ ಓದ್ಕೊಡ್ತೀನಿ ಅಂತ ಪುಸ್ತಕ ಇಸ್ಕೋಬೇಡ್ರಿ. 2 ನಿಮಿಷ ಪುಸ್ತಕ ಪೇಪರ್ ನೋಡ್ತೀನಿ ಅಂತ ಇಸ್ಕೋಬೇಡ್ರಿ. ಅವಾಗ ಏನಾಗುತ್ತಂದ್ರೆ ಎರಕನ ಸಂದಿಗೆ ಹೋಗಿ ಡೊಗ್ಗಿದಂಗೆ ಆಗುತ್ತೆ. ನಾವು ಸ್ವಂತ ಯಾರೋ ಸ್ನಾನ ಮಾಡ್ತಾ ಇರ್ತಾರಂದ್ರೆ ಹೋಗಿ ಅಲ್ಲಿ ಬಗ್ಗಿದ್ರೆ ನಾವು ಸ್ನಾನ ಮಾಡ್ದಂಗೆ ಆಗೋದಿಲ್ಲ. ಸ್ವಂತ ನೀರಿನಲ್ಲಿ ಸ್ನಾನ ಮಾಡ್ಬೇಕು, ಅವಾಗ ನಾವು ಸ್ನಾನ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಬುಕ್ಕವನ್ನ ಕೊಂಡುಕೊಂಡು ಪುಸ್ತಕವನ್ನ ಓದಿ. ಅದ್ರಲ್ಲಿ ಸಿಗ್ತಕ್ಕಂಥ ಮಜಾನೇ ಬೇರೆ. ನಾವು ದುಡ್ಡು ಕೊಟ್ಟು ತಗೊಂಡ್ರೆ ಮನೆಗೆ ಹೋದ್ಮೇಲೆ ಪದೇ ಪದೇ ಓದ್ಬಹುದು. ನಾವೆಲ್ಲ ಬಸ್ಸಲ್ಲಿ ಕುತ್ಕೊಂಡಾಗ ಪೇಪರ್ ಇಸ್ಕೊಂಡು ಓದಿದ್ರೆ ಕಣ್ಣಾಡಿದ್ರೆ ಓದಂಗ ಆಗಲ್ಲ. ಅದಕ್ಕೋಸ್ಕರ ಪುಸ್ತಕಗಳನ್ನ ಕೊಂಡು ಹೋದ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಈ ಮಹಿಳಾ ದಿನಾಚರಣೆ ಇವತ್ತು ನಾಳೆ ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಮಹಿಳಾ ದಿನಾಚರಣೆ ಅಲ್ಲ, ಪ್ರತಿದಿನ ಮಹಿಳಾ ದಿನಾಚರಣೆ ನಮ್ಮ ಮನೆಗಳಲ್ಲಿ ನಾವು ಆಚರಿಸಬೇಕು. ನಮ್ಮ ಮನೆಗಳಲ್ಲಿ ಆಚರಿಸಬೇಕು. ಯಾವ ರೀತಿ ಆಚರಿಸಬೇಕು? ನನ್ನ ಅತ್ತೆಗೆ ಗೌರವ ಕೊಡೋದ್ರ ಮುಖಾಂತರ, ನನ್ನ ಅಜ್ಜಿಗೆ ಗೌರವ ಕೊಡೋದ್ರ ಮುಖಾಂತರ, ನಮ್ಮ ಮಕ್ಕಳಿಗೆ ಗೌರವ ಕೊಡೋದ್ರ ಮುಖಾಂತರ, ತಂದೆ ತಾಯಿಗೆ ಗೌರವ ಕೊಡೋದ್ರ ಮುಖಾಂತರ, ಅತ್ತೆ ಮಾವನಿಗೆ ಗೌರವ ಕೊಡೋದ್ರ ಮುಖಾಂತರ, ಒಬ್ಬ ಹೆಣ್ಣು ಇನ್ನೊಬ್ಬ ಹೆಣ್ಣಿಗೆ ಗೌರವ ಕೊಟ್ಟಾಗ ಅದು ನಿಜವಾದ ಮಹಿಳಾ ದಿನಾಚರಣೆ. ಒಬ್ಬ ಹೆಣ್ಣು ಇನ್ನೊಂದು ಹೆಣ್ಣಿಗೆ ಗೌರವ ಕೊಡ್ತಾರಲ್ಲ, ಅದು ನಿಜವಾದ ಮಹಿಳಾ ದಿನಾಚರಣೆ. ಇನ್ನೊಬ್ಬಕ್ಕೆ ನೋಡಿ ನಾನು ಮುದುಕೆ ಮಕ್ಕಳಾಗೋದಿಲ್ಲ, ಮಕ್ಕಳಾಗೋದು. ಆಕೆ
ಇವಾಗಿನ ಜನ ಎಲ್ಲ ಅಂತವರೇ ಜಾಸ್ತಿ. ಮುಂದೆ ಯಾರಾದ್ರೂ ಹೋಗ್ತಾ ಇದ್ದಾರಂದ್ರೆ ಕಾಲು ಎಳೆಯೋರೇ ಜಾಸ್ತಿ, ಕಾಲು ಎಳೆಯೋರೇ ಜಾಸ್ತಿ. ಇವತ್ತು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದೀರಾ, ಬೇರೆ ಬೇರೆ ತಾಲೂಕಿಂದ ಬಂದಿದ್ದೀರಾ, ಇವತ್ತು ಹೈದರಾಬಾದಿಂದ ಬಂದಿದ್ದಾರೆ. ಇವರೆಲ್ಲ ಬರುವಾಗ ಅಕ್ಕಪಕ್ಕದವರೆಲ್ಲ ಏನೇನು ಆಡ್ಕೊಂಡವ್ರೆ ಒಂದ್ಸಲ ನೋಡು ತಯಾರಾಗಿ ಅಂತವ್ರು. ಈಕಿಗೆ ಬೇಕಾ ಇಷ್ಟು ಐಶ್ವರ್ಯ, ಬೇಕಾ ಈಕಿ ಬಣ್ಣ ನೋಡೋದು. ನಾವೇನು ಯಾಕ್ರಿ ನಿಮ್ಮ ಮನೆಗೆ ಅತ್ತೆ ಮಾವ ನೆಗೆಂಜರು ಭಾವ ಮೈದರೆ ಆಡ್ಕೊಂಡ್ಬಿಟ್ಟಿರ್ತಾರೆ, ಅಕ್ಕಪಕ್ಕದವ್ರು ಯಾಕೆ ಮನೆಯಲ್ಲೇ ಆಡ್ಕೊಂಡಿರ್ತಾರೆ. ಅದಕ್ಕೆ ನಾನೇನ್ ಹೇಳ್ತೀನಿ, ಯಾರು ಏನೇ ಹೇಳಿದರು ನೀವು ಹೆದರಬೇಡಿ, ನೀವು ಬಗ್ಗಬೇಡಿ. ಇದು ಸ್ವತಂತ್ರ ಭಾರತ. ನಾನು ನನ್ನಿಷ್ಟದಂತೆ, ನೀವು ನಿನ್ನಿಷ್ಟದಂತೆ ಬದುಕುವ ಹಕ್ಕು ಎಲ್ಲರಿಗೂ ಇದೆ. ಸಂವಿಧಾನ ನಮಗೆ ಆ ಹಕ್ಕನ್ನು ಕೊಟ್ಟಿದೆ. ನಾವು ನಮ್ಮಿಷ್ಟದಂತೆ ಬದುಕುವ ಹಕ್ಕನ್ನು ಸಂವಿಧಾನ ಕೊಟ್ಟ ಮೇಲೆ ಅಕ್ಕಪಕ್ಕದವ್ರಿಗೆ ಯಾಕ್ರಿ ಹೆದರ್ಬೇಕು ನಾವು? ಅವ್ರೇನಾದ್ರೂ ಅನ್ನ ನೀರು ಹಾಕ್ತಾರ, ಅವ್ರೇನಾದ್ರೂ ಬೆಳಕನ್ನ ಕೊಡ್ತಾರ, ಅವ್ರೇನಾದ್ರೂ ಗಾಳಿಯನ್ನ ಕೊಡ್ತಾರ, ಅವ್ರೇನಾದ್ರೂ ನೀರನ್ನ ಕೊಡ್ತಾರ ನಮಗೆ? ಅವ್ರಿಗೆ ಯಾಕ್ರಿ ಹೆದರ್ಬೇಕು? ಯಾರಿಗೂ ಹೆದರ್ಬೇಡ್ರಿ. ಇಲ್ಲಿ ತುಂಬಾ ಜನ ಮಕ್ಕಳಿದ್ದೀರಿ, ನೀವೇನೇನು ಸಂಕಲ್ಪ ಮಾಡಿದಿರಿ, ತುಂಬಾ ಜನ ತಾಯಂದ್ರಿದ್ದೀರಿ, ನೀವೇನೇನು ಸಂಕಲ್ಪ ಮಾಡಿದಿರಿ ಧೈರ್ಯದಿಂದ ಮುನ್ನುಗ್ಗ್ರಿ. ಜನ ಎಲ್ಲಿದ್ರು ಆಡ್ಕೊಳ್ತಾರೆ. ನಾನು ಬಕ್ಕಬಾರ್ದ ಮಕ್ಕಂಡ್ರು ಮಂಜಮ್ಮ ಬಕ್ಕಬಾರ್ದ ಮಕ್ಕಂಡಾಳ ಅಂತ, ನಾನು ಅಂಗಾತ ಮಕ್ಕಂಡ್ರೆ ಅದ್ನೋಡಲ್ಲಿ ಉಚ್ಕೋಡಿ ಜೋಗಮ್ಮ ಅಂಗಾತ ಮಕ್ಕಂಡತ್ತಿ ಅಂತಾರೆ. ಓಡ್ ಮಕ್ಕಳು ಮಕ್ಕಂಡ್ರೆ ಅದಕ್ಕೂ ಆಡ್ಕೊಂತಾರ, ಓಡಾಡಿದ್ರು ಆಡ್ಕೊಂತಾರ, ಸುಮ್ಮನೆ ಕುತ್ಕೊಂಡ್ರು ಆಡ್ಕೊಂತಾರ. ಆಡಿಕೊಳ್ಳೋರು ಹೆಂಗಿದ್ರು ಆಡಿಕೊಳ್ತಾರ. ಕರೆ ಮಾನವ ಸಾಮಾನ್ಯದವನಲ್ಲ. ಆರಿ ಹೋಗುವ ಕಾಗೆಗೆ ಆದ್ರವನ್ನ ಕಟ್ತಾನೆ, ಆರಿ ಹೋಗುವ ಕಾಗೆಗೆ ಆದ್ರವನ್ನ ಕಟ್ತಾನೆ ಕರೆ ಮಾನವ. ಹೆಂಗಪ್ಪ ಅಂದ್ರೆ, ಇದೇ ಕಲ್ಯಾಣ ಮಂಟಪದ ಮುಂದೆ ಸಾಯಂಕಾಲ ಒಂದು 4 ಜನ ಕುಂತಿರ್ತಾರೆ. ಮೇಲೆ ಒಂದು ಕಾಗಿ ಹೋಗ್ತಾ ಇರುತ್ತೆ, ಹಿಂದೆ 4 ಕಾಗಿ ಹೋಗ್ತಾ ಇರ್ತವು. ಸುಮ್ಮನೆ ಕುಂದ್ರಬೇಕ ಬೇಡ ಅವರು. ಮುಂದೋಗೋದು ಹೆಣ್ಣಕ್ಕಾಗಿ, ಹಿಂದೋಗವು ಗಂಡಕ್ಕಾಗಿ, ಅದು ಆದ್ರ ಮಾಡ್ತೈತಿ ಅಂತ ಆಡ್ಕೊಳ್ತಾರೆ. ಇವ್ರೇನ್ ನೋಡಿದ್ರೆ ಹೋಗಿ ಲಾಟಿ ಹಿಡ್ಕೊಂಡು ಅದು ಹೆಣ್ಣು ಅದು ಗಂಡು ಅಂತ ಮಾಡಕ್ ಕೆಲಸ ಇಲ್ಲ, ಆಡ್ಕೊಳ್ಳೋರು ಆಡ್ಕೊಳ್ತಾನೆ ಇರ್ತಾರೆ. ನೀವು ಎದೆ ಗುಂದಬೇಡ್ರಿ, ನೀವು ನುಗ್ಗಬೇಡ್ರಿ. ಸರ್ವಜ್ಞವನು ಮಾತು ಹೇಳಿದ್ದಾನೆ, ನಾವುಟ್ಟ ಸೀರೆ ಗಟ್ಟಿಯಾಗಿದ್ದರೆ ಸೂಳಿಗೇರಿಯಲ್ಲಿ ಮನೆ ಮಾಡಿ ಎಂದ ಸರ್ವಜ್ಞ. ನಾನುಟ್ಟ ಸೀರೆ ಗಟ್ಟಿಯಾಗಿದ್ದರೆ ಸೂಳಿಗೇರಿಯಲ್ಲಿ ಮನೆ ಮಾಡಿದ್ರು ನನ್ನ ಹೆಸರಿಗೆ ಯಾವ ಕಳಂಕ ಬರಲ್ಲ. ನಾನು ಶುದ್ಧವಾಗಿರ್ಬೇಕು, ನಾನು ಪರಿಶುದ್ಧವಾಗಿರ್ಬೇಕು. ಏನೇ ಬಂದ್ರು ಎದುರಿಸ್ತಕ್ಕಂಥ ಶಕ್ತಿಯನ್ನ ಕೊಟ್ಟಿರ್ಬೇಕು ದೇವರು. ಏನೇ ಬಂದ್ರು ಎದುರಿಸ್ತಕ್ಕಂಥ ಶಕ್ತಿಯನ್ನ ಕೊಟ್ಟಿರ್ಬೇಕು. ಧೈರ್ಯವಾಗಿ ಮುನ್ನುಗ್ರಿ. ನಿಮ್ಮ ಗುರಿಯನ್ನ ನೀವು ಮುಟ್ಟಿ, ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ, ಅದೇ ರೀತಿಯಾಗಿ ಇವತ್ತೇನು ನಾವು ಇಲ್ಲೆಲ್ಲರೂ ಕುಂತಿರಲ್ಲ, ನಾವ್ಯಾರೂ ದೊಡ್ಡವರಲ್ಲ, ನೀವು ಅಲ್ಲೆಲ್ಲ ಕುಂತಿರಲ್ಲ, ನೀವ್ಯಾರು ಸಣ್ಣರಲ್ಲ. ಸ್ಟೇಜ್ ಮುಂಭಾಗದಲ್ಲಿ ವಿಶೇಷ ಚೇರನ್ನ ಹಾಕಿ ಕುಂದಿರಿಸಿದಾರಲ್ಲ, ಇವರು ಯಾರು ದೊಡ್ಡವರಲ್ಲ. ಇಲ್ಲಿ ಎಲ್ಲರೂ ಸಮಾನರು. ನಾವು ನೀವು ಎಲ್ಲರೂ ಸಮಾನರು. ನಾವು ನೀವು ಎಲ್ಲರೂ ಸಮಾನರು. ಇವತ್ತು ನಾವೆಲ್ಲರೂ ಸಮಾನತೆಯಡಿಗೆ ನಡಿಬೇಕು. ಈಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಕ್ವಾಲಿಟಿ ಜೊತೆಗೆ ಇಕ್ವಿಟಿನೂ ಇರಬೇಕು. ಈಕ್ವಿಟಿನೂ ಇರಬೇಕು. ಸುಮ್ಮನೆ ನಾವೆಲ್ಲದರಲ್ಲೂ ಸಮಾನತೆಯನ್ನ ಕೊಟ್ಟರೆ ಪ್ರಯೋಜನ ಇಲ್ಲ. ಆ ಕೊಟ್ಟಂತ ಸಮಾನತೆಯನ್ನ ಬಳಸಿಕೊಳ್ಳುವಂತ ಸಾಮರ್ಥ್ಯವನ್ನ ಅವರಿಗೆ ಕಲ್ಪಿಸಿಕೊಡಬೇಕು. ಅವಾಗ ಸಮಾನತೆಯನ್ನ ನಾವು ಕಾಪಾಡದಂಗಾಗುತ್ತೆ. ಈಗ ವಿಕಲಚೇತನರಿಗೆ ನೀನು ಎಲ್ಲರ ಹೋಗು, ಎಲ್ಲೇನಪ್ಪ
ನಿನಗೆಲ್ಲ ಸರ್ವ ಅಧಿಕಾರವನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಹೋಗಿ ಒಂದು ಮಾವಿನ ಮರದಲ್ಲಿ ಮಾವಿನ ಹಣ್ಣು ಕಿತ್ಕೊಂಡು ಬಾ ಅಂತ ಒಂದು ಸಮಾನತೆಯನ್ನು ಕೊಟ್ರೆ ಆಗೋದಿಲ್ಲ. ಅವ್ರಿಗೊಂದು ವೀಲ್ ಚೇರ್ ಕೊಡ್ಬೇಕು. ಒಬ್ಬ ಗಿಡ್ಡನಿಗೆ ಸಮಾನತೆಯನ್ನು ಕೊಟ್ರೆ ಅವರಿಗಲ್ಲೊಂದು ಏಣಿಯನ್ನ ಇಡಬೇಕು, ಒಂದು ಚೇರನ್ನ ಇಡಬೇಕು. ಇದು ಈಕ್ವಿಟಿ. ಈಕ್ವಾಲಿಟಿ ಜೊತೆಗೆ ಈಕ್ವಿಟಿಯನ್ನ ಕೊಟ್ಟಾಗ ಮಾತ್ರ ಇಲ್ಲಿ ಸಮಾನತೆಗೆ ಒಂದು ದೊಡ್ಡ ಗೌರವ ಸಿಗುತ್ತೆ, ಸಮಾನತೆಗೆ ಒಂದು ದೊಡ್ಡ ಗೌರವ ಸಿಗುತ್ತೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ಸಮಾನತೆಯ ಕಾರ್ಯಕ್ರಮ. ಇಲ್ಲಿ ಸ್ತ್ರೀಲಿಂಗ ಇದೆ, ಪುಲ್ಲಿಂಗ ಇದೆ, ತೃತೀಯ ಲಿಂಗ ಇದೆ. ಹಾಗಾಗಿ ಇದು ಸಮಾನತೆಯ ಕಾರ್ಯಕ್ರಮ. ಇದು ವಿಜಯನಗರದಲ್ಲಿ ನಡೀತಕ್ಕಂಥದ್ದು ಸಮಾನತೆ ಕಾರ್ಯಕ್ರಮ. ಆ ಸಮಾನತೆಯನ್ನ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಧರ್ಮ. ನಿಮ್ಮ ಹೊಟ್ಟೆಯಲ್ಲಿ ನನ್ನಂತ ಮಗು ಹುಟ್ಟಿದ್ರೆ ಆ ಮಗುವನ್ನ ದಯವಿಟ್ಟು ಹೊರಗೆ ಹಾಕ್ಬೇಡ್ರಿ. ಆ ಮಗುಗೆ ಹಣ ಮಾಡಬೇಡ್ರಿ, ಅಂತಸ್ತು ಮಾಡಬೇಡ್ರಿ, ಐಶ್ವರ್ಯ ಮಾಡಬೇಡ್ರಿ, ಬಿಲ್ಡಿಂಗ್ ಕಟ್ಕೊಡ್ಬೇಡ್ರಿ. ಆ ಮಗುವಿಗೆ ವಿದ್ಯಾಭ್ಯಾಸವನ್ನ ಕೊಡ್ರಿ. ಇವಾಗ ಸರ್ಕಾರ 1% ಮೀಸಲಾತಿಯನ್ನು ಕೊಟ್ಟಿದೆ. ಆ ಮೀಸಲಾತಿ ಒಳಗೆ ಅವರ ಕಾಲ ಮೇಲೆ ಅವರು ನಿಂತುಕೊಂಡು ಅವರ ಬದುಕನ್ನು ಅವರು ಕಟ್ಕೊಳ್ತಾರೆ. ಇದೇ ಕರ್ನಾಟಕದಲ್ಲಿ 1% ಮೀಸಲಾತಿ ಬಂದ ಮೇಲೆ 4 ಜನ ಟೀಚರ್ ಆಗಿದ್ದಾರೆ, 4 ಜನ ಪೊಲೀಸರಾಗಿದ್ದಾರೆ. ಕೊಪ್ಪಳ ವಿಶ್ವವಿದ್ಯಾಲಯದಲ್ಲಿ PhD ಮಾಡ್ತಾ ಇದ್ದಾರೆ. ನಮ್ಮ ವಿಜಯನಗರ ಶ್ರೀಕೃಷ್ಣ ವಿಜಯನಗರ ವಿಶ್ವವಿದ್ಯಾಲಯದಲ್ಲಿ ಗೆಸ್ಟ್ ಲೆಕ್ಚರ್ ಆಗಿ, ಅತಿಥಿ ಉಪನ್ಯಾಸಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಮಕ್ಕಳಿಗೆ ಆ ತರದ ವಿದ್ಯಾಭ್ಯಾಸವನ್ನ ಕೊಟ್ಟರೆ ಮುಂದೊಂದು ದಿನ ಮಂಜಮ್ಮನಕರ ಸಾಧಕರಾಗಿ ನಿಮ್ಮ ಗೌರವವನ್ನ ಉನ್ನತ ಮಟ್ಟಕ್ಕೆ ಒಯ್ತಾರೆ ಅಂತ ಹೇಳ್ತಾ, ನನಗೆ ಕೊಟ್ಟಿರೋದು 5 ನಿಮಿಷ, ಜಾಸ್ತಿ ಆಯ್ತು ಮಾತಾಡಿದ್ದು. ದಯವಿಟ್ಟು ಇನ್ನು ಬಹಳ ಇದೆ ಮಾತಾಡಕ್ಕೆ, 5 ನಿಮಿಷ ಅಂತ ಹೇಳಿದ್ರೆ ಆದ್ರೂ ಜಾಸ್ತಿ ಮಾತಾಡಿದಿರಿ. ಇಲ್ಲೆಲ್ಲರೂ ಸಮಾನರು ಅಂತ ಹೇಳಿದೆ. ದೇವರು ದೇವಸ್ಥಾನದಲ್ಲಿಲ್ಲ. ನಾವು ಮಾಡುವ ಕರ್ತವ್ಯದಲ್ಲಿ ಪರಮಾತ್ಮ ಇದ್ದಾನೆ, ನಾವು ಮಾಡುವ ಕೆಲಸದಲ್ಲಿ ಪರಮಾತ್ಮ ಇದ್ದಾನೆ. ಯಾವ ಮನುಷ್ಯ ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ, ಎಲ್ಲದಕ್ಕೂ ಮುಖ್ಯವಾಗಿ ಸಮಯಕ್ಕೆ ಯಾರು ಗೌರವವನ್ನು ಕೊಡುತ್ತಾರೋ ಆ ಸಮಯ ಮುಂದೊಂದು ದಿನ ನಿಮಗೆ ಗೌರವ ಕೊಡುತ್ತೆ ಅಂತ ಹೇಳ್ತಾ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನಿಗೆ ಕೋಟಿ ಕೋಟಿ ಶರಣು ಶರಣ.